ಪೀಠಕ್ಕೆ ಬಂದ ಮೇಲೆ ಲಕ್ಷ್ಮೀನಾರಾಯಣ ತೀರ್ಥರು ಅಷ್ಟೊತ್ತಿಗಾಗಲೇ ಸ್ವರ್ಣವರ್ಣ ತೀರ್ಥರಿಗೆ ತುಂಬ ವಯಸ್ಸಾಗಿರುತ್ತೆ, ಬೇಕಾದಷ್ಟು ಉದ್ಗ್ರಂಥಗಳ ಪಾಠವನ್ನು ಹೇಳಿರ್ತಾರೆ. ಆದರೆ ಸ್ವರ್ಣವರ್ಣ ತೀರ್ಥರ ಉದ್ದೇಶ ಏನಿರುತ್ತೆ ಅಂದರೆ, ನನ್ನ ಜೊತೆಗೆ ಇವರು ಇದ್ದುಬಿಟ್ರೆ, ಸಂಚಾರ ಮಾಡದೇ ಇದ್ದರೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನ ತತ್ವ ಪ್ರಚಾರ ಮಾಡಬೇಕು. ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಅವರು ಹೇಳ್ತಾರೆ. ತಗೊಳ್ಳೋರು ಸರ್ವದಾ ಪ್ರತಿಪಾದಯಾಮಿ ಅಂತ ಹೇಳ್ತಾರವರು. ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಒಂದೇ ಕಡೆಯಲ್ಲಿ ಕೂತ್ಕೊಂಡು, ಇವತ್ತು ಮಾಧ್ಯಮಗಳಿದೆ, ಕೂತ ಜಾಗದಿಂದ ಎಲ್ಲ ಕಡೆಗೆ ಪ್ರಚಾರ ಮಾಡುವ ಅನುಕೂಲ ಇದೆ. ಆಗಿನ ಕಾಲದಲ್ಲಿ ಆ ಅವಕಾಶಗಳು ಇರಲಿಲ್ಲ. ಊರಿಗೆ ಹೋಗಬೇಕು, ಮನೆಗೆ ಹೋಗಬೇಕು, ವಿಷ್ಣು ಸರ್ವೋತ್ತಮತ್ವ ಜಾಗೃತಿಯನ್ನು ಮೂಡಿಸಬೇಕು. ಸ್ವರ್ಣವರ್ಣ ತೀರ್ಥರಿಗೆ ವಯಸ್ಸಾಗಿದೆ. ಲಕ್ಷ್ಮೀನಾರಾಯಣ ತೀರ್ಥರು ಬಹಳ ಇನ್ನೂ ತರುಣರು. ಅವರು ಓಡಾಡಬೇಕು, ಎಲ್ಲ ಕಡೆ ಸಂಚಾರ ಮಾಡಬೇಕು. ಆದರೆ ಸಂಚಾರ ಮಾಡಬೇಕಾದ್ರೆ ಅದು ಜೊತೆಗೆ ಪಾಠ ಆಗಬೇಕು. ಈ ದೃಷ್ಟಿಯಿಂದ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಲಕ್ಷ್ಮೀನಾರಾಯಣ ತೀರ್ಥರನ್ನು ಕಳಿಸ್ತಾರೆ. ಬಿಟ್ಟರೆ ಸ್ವರ್ಣವರ್ಣ ತೀರ್ಥರಿಗೆ ಶಾಸ್ತ್ರದ ಜ್ಞಾನ ಇರಲಿಲ್ಲ, ಅವರು ಓದ್ಕೊಂಡಿರಲಿಲ್ಲ, ಅವ್ರಿಗೇನೂ ಗೊತ್ತಿರಲಿಲ್ಲ, ಹಾಗಾಗಿ ವಿಭುಧೇಂದ್ರ ತೀರ್ಥರ ಹತ್ರ ಕಳಿಸಿಕೊಟ್ರು ಅಂತ ಅಪಾರ್ಥವನ್ನು ಸರ್ವಥಾ ಮಾಡ್ಕೊಳ್ಬಾರ್ದು. ಆವಾಗ ಎಲ್ಲ ಕಡೆಗಳಲ್ಲೂ ವಿಭುಧೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಇದ್ದರು. ಲಕ್ಷ್ಮೀನಾರಾಯಣ ತೀರ್ಥರನ್ನು ಅವರ ಜೊತೆಗೆ ಕಳಿಸಿಕೊಟ್ರೆ ವಿಷ್ಣು ಸರ್ವೋತ್ತಮತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡೋದಲ್ಲದೆ ಜೊತೆಗೆ ವಿಭುಧೇಂದ್ರ ತೀರ್ಥರಲ್ಲಿ ಪರಂಪರೆಯ ಪಾಠ ಆಗತ್ತೆ. ಏನು ಜಯತೀರ್ಥರಿಂದ ಸಾಕ್ಷಾತ್ ಪರಂಪರೆಯಿಂದ ಬಂದ ಪಾಠ ಅದು ಇವರಿಗೂ ಆಗತ್ತೆ. ಈ ಉದ್ದೇಶವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಸ್ವರ್ಣವರ್ಣ ತೀರ್ಥರು ಕಳಿಸಿದ್ದೇ ಹೊರತು ತಮಗೆ ಪಾಠ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕಳಿಸಿದ್ದಲ್ಲ. ಇಂಥ ಅಪಾರ್ಥಗಳನ್ನು ಎಷ್ಟೋ ಜನ ಪೀಠಾಧಿಪತಿಗಳ ಮೇಲೆ ಇಂಥ ಅಪಾರ್ಥಗಳನ್ನು ಮಾಡ್ಕೊಳ್ತಾರೆ. ಅವರಿಗೆ ಯೋಗ್ಯತೆ ಇರಲಿಲ್ಲ, ಅವರು ಗ್ರಂಥ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದಕ್ಕೆ ಇವರನ್ನೆಲ್ಲ ಕಳಿಸ್ಕೊಟ್ರು. ಇಂಥ ಚಿಂತನೆಗಳನ್ನು ಮಾಡಬಾರ್ದು. ಶಾಸ್ತ್ರ ಜ್ಞಾನವೇ ಇಲ್ಲದೆ ಇದ್ದಿದ್ದರೆ ವಿಭುಧೇಂದ್ರ ತೀರ್ಥರ ಹತ್ರ ಹೋದಾಗ ಅವರು ಪಾಠ ಕಲೀಲಿಕ್ಕೆ ಪ್ರಾರಂಭ ಮಾಡಿದರೆ ಅವ್ರಿಗೇನು ಅರ್ಥ ಆಗಬೇಕಾಗಿತ್ತು? ಏನೂ ಅರ್ಥ ಆಗ್ತಾ ಇರಲಿಲ್ಲ. ಅವರಲ್ಲಿ ಕೂತು ದೊಡ್ಡ ದೊಡ್ಡ ಗ್ರಂಥಗಳನ್ನು ನೇರವಾಗಿ ಅವರಿಂದ ಪಾಠ ಕಲಿತಿದ್ದಾರೆ ಅಂದರೆ ಅದಕ್ಕೆ ಮುಂಚೆ ಬೇಕಾಗಿರತಕ್ಕಂಥ ಬುನಾದಿಯನ್ನು ಸ್ವರ್ಣವರ್ಣ ತೀರ್ಥರು ಹಾಕ್ಕೊಟ್ಟೆ ಕಳಿಸಿರೋದು. ಹಾಗಾಗಿ ಅವರಿಗೂ ಸ್ವರ್ಣವರ್ಣ ತೀರ್ಥರು ಹೆಸರೇ ಹೇಳುತ್ತೆ. ಆ ಇಡೀ ದೇಹ, ಸ್ವರ್ಣವರ್ಣ ತೀರ್ಥರ ದೇಹ ಬಹಳ ಪ್ರಕಾಶಮಾನವಾಗಿತ್ತಂತೆ. ನೋಡಿದರೇನೆ ಬಂಗಾರ ಹೊಳೆದಾಗಿ ಹೊಳಿತಾ ಇದ್ರು ಸ್ವಾಮಿಗಳು. ಆ ಬೃಂದಾವನ ನೋಡಿದರೇನೆ ಗೊತ್ತಾಗುತ್ತೆ. ಶ್ರೀರಂಗದಲ್ಲಿ ರಂಗನಾಥ ದೇವರ ಸನ್ನಿಧಾನದಲ್ಲಿ, ಸ್ವಯಂ ವ್ಯಕ್ತ ದೇವರ ಸನ್ನಿಧಾನದಲ್ಲಿ ಭಗವಂತ ಕೂಡಿಸ್ಕೊಂಡಿದ್ದಾನೆ ಅಂದರೆ ಅವರ ಯೋಗ್ಯತೆ ಎಂಥದ್ದು ಅಂತ ನೋಡಬೇಕು. ನಾವು ಅಪೇಕ್ಷೆ ಪಟ್ಟರೆ, ನಾವು ಮನಸ್ಸು ಪಟ್ಟರೆ ನಮ್ಮಿಂದ ರಂಗನಾಥ ದೇವರ ದರ್ಶನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಭಗವಂತ ನೀವು ಬಂದು ಇಲ್ಲಿ ಕೂತ್ಕೊಳ್ಬೇಕು, ನನ್ನ ಸನ್ನಿಧಾನದಲ್ಲಿ ಇರಬೇಕು ಅಂತ ಕೂಡಿಸ್ಕೊಳ್ತಾನೆ ಅಂದರೆ ಅವರ ಯೋಗ್ಯತೆ ಎಂಥದ್ದು ಅನ್ನೋದನ್ನು ಆಲೋಚನೆ ಮಾಡಬೇಕು. ಅಂಥವರು ಸ್ವರ್ಣವರ್ಣ ತೀರ್ಥರು. ಅವರು ಲಕ್ಷ್ಮೀನಾರಾಯಣ ತೀರ್ಥರನ್ನು ಆ ರೀತಿಯಲ್ಲಿ ತಯಾರು ಮಾಡಿ ಕೊಟ್ಟು ಕಳಿಸ್ತಾರೆ. ಅದು ಕೊಟ್ಟು ಕಳಿಸಿದ ಮೇಲೆ ವಿಭುಧೇಂದ್ರ ತೀರ್ಥರು ಅವರಿಗೆ ಪಾಠ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಆಮೇಲೆ ಎಲ್ಲ ಕಡೆಗಳಲ್ಲಿ ಸಂಚಾರ ಮಾಡಿ 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 ಲಕ್ಷ್ಮೀನಾರಾಯಣ ತೀರ್ಥರು ಸಂಪಾದನೆ ಮಾಡಿದ ಕೀರ್ತಿ ಎಂಥದ್ದು ಅಂದರೆ ಅವರಿಗೆ ಹೆಸರೇ ಬದಲಾಗಿ ಹೋಯಿತು. ಶ್ರೀಪಾದರಾಜರು ಅಂತಲೇ ಹೆಸರಾಗೋಯ್ತು. ಶ್ರೀಪಾದರಾಜರು ಅಂತಲೇ ಹೆಸರು. ಯಾವ್ಯಾವ ಎಲ್ಲ ಸ್ವಾಮಿಗಳು ಆಗಿನ ಕಾಲದಲ್ಲಿದ್ದಾರೆ ಆ ಎಲ್ಲ ಶ್ರೀಪಾದಂಗಳವರಿಗೂ ಕೂಡ ರಾಜರ ಸ್ಥಾನದಲ್ಲಿ ನೀವಿರಿ ಅಂತ ಇಂಥ ಆಶೀರ್ವಾದವನ್ನು ಮಾಡಿಬಿಟ್ರು. ನೀವು ಯಾರು ಮತ್ತಾರೋ ಅಲ್ಲ, ನೀವು ಎಲ್ಲ ಶ್ರೀಪಾದರುಗಳಿಗೆ ರಾಜಸ್ಥಾನದಲ್ಲಿದ್ದೀರಾ. ಅಂಥ ತತ್ವಜ್ಞಾನ ನಿಮ್ಮೊಳಗಡೆ ತುಂಬಿಕೊಂಡಿದೆ. ನೀವಿನ್ನು ಸಂಚಾರ ಸ್ವಯಂ ನೀವೇ ಸ್ವತಂತ್ರವಾಗಿ ಸಂಚಾರ ಮಾಡಿ ನೀವೆಲ್ಲ ಕಡೆಗಳಲ್ಲೂ ಪ್ರಚಾರ ಮಾಡಬಹುದು ಅಂತ ವಿಭುಧೇಂದ್ರ ತೀರ್ಥರು ಹೇಳಿದರು. ಆದರೆ ಶ್ರೀಪಾದರಾಜರ ಆಲೋಚನೆ ಅದು ಬಹಳ ವಿಭಿನ್ನ. ಇವತ್ತು ಶ್ರೀಪಾದರಾಜರು ಅಂಥದ್ದೊಂದು ವಿಭಿನ್ನವಾದ ಆಲೋಚನೆಯನ್ನು ಭಗವಂತನ ಅನುಗ್ರಹದಿಂದ ಮಾಡದೇ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗಬೇಕಾಗಿತ್ತು ಅಂತ ಯೋಚನೆ ಮಾಡಬೇಕು. ಏನವರ ಆಲೋಚನೆ? ಶ್ರೀಪಾದರಾಜರು ಮಾಡಿದ ಆಲೋಚನೆ ಎಂಥದ್ದು ಅಂದರೆ, ತಾವೊಂದು ಸತಿ ಕೂತು ಪೂಜೆ ಮಾಡ್ತಾ ಇರ್ತಾರೆ, ವಾಕ್ಯಾರ್ಥ ನಡೀತಾ ಇರುತ್ತೆ, ವಿದ್ವಾಂಸರೆಲ್ಲ ಮಾತಾಡ್ತಿರ್ತಾರೆ, ದೊಡ್ಡ ದೊಡ್ಡ ಚರ್ಚೆಗಳು, ಸಂಸ್ಕೃತದ ವಾಕ್ಯಗಳು, ಮಾತಾಡಿದರೆ ಸಂಸ್ಕೃತ, ಬಾಯಿ ತೆಗೆದರೆ ಸಂಸ್ಕೃತ. ಆಗಿದ್ದ ಎಲ್ಲ ಪಂಡಿತರ ದೊಡ್ಡ ವಿಶೇಷತೆ ಅಂದರೆ ಎಲ್ಲ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು, ಎಲ್ಲ ಸಂಸ್ಕೃತದಲ್ಲೇ ವ್ಯವಹಾರ ಮಾಡ್ತಾ ಇದ್ರು. ಶ್ರೀಪಾದರಾಜರ ಆಲೋಚನೆ ಮಾಡ್ತಾರೆ, ಎಲ್ಲ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದಾರೆ, ನಾವು ಧರ್ಮವನ್ನು ಬಿತ್ತಬೇಕಾಗಿದ್ದರೆ, ಆ ಧರ್ಮ ಮೊಳಕೆ ಅದನ್ನು ಹಾಕಬೇಕಾಗಿದ್ದರೆ ಮಕ್ಕಳಿಗೆ ಅದು ಗೊತ್ತಾಗಬೇಕು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ ಇದೆ,
ಈ ಎಲ್ಲ ವಿಷಯಗಳು ಗೊತ್ತಾಗಬೇಕಾಗಿದ್ದರೆ ಅದು ಮಕ್ಕಳಾದಾಗಿಂದ ಅದು ಗೊತ್ತಾಗಬೇಕು. ಭಗವಂತ ಸರ್ವೋತ್ತಮ ಅನ್ನೋದು ಯಾರೋ ದೊಡ್ಡವರಿಗೆ ಮಾತ್ರ ಗೊತ್ತಾದರೆ ಸಾಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಕೂಡ ಅದರ ಜ್ಞಾನ ಇರಬೇಕು. ಅದು ಇರಬೇಕಾಗಿದ್ದರೆ ಆ ಚಿಕ್ಕ ಮಕ್ಕಳಿಗೆ ಸಂಸ್ಕೃತ ಬರೋದಿಲ್ಲ. ಆ ಮಕ್ಕಳು ಸಂಸ್ಕೃತ ಕಲಿತು ದೊಡ್ಡವರಾಗಿ ಮನಸ್ಸು ಬದಲಾಗಿ ಲೌಕಿಕದ ಆಕರ್ಷಣೆಗೊಳಗಾದರೆ ಶಾಸ್ತ್ರದಿಂದ ಎಲ್ಲ ದೂರ ಹೊರಟೋಗ್ತಾರೆ. ಮಕ್ಕಳಿಗೆ ಪಾಠ ಹೇಳಬೇಕಾಗಿದ್ದರೆ ಸೂಕ್ತವಾಗಿ ಮಕ್ಕಳಿಗೆ ಪಾಠ ಹೇಳೋರು ಯಾರು? ಅವರವರ ತಾಯಂದಿರು. ಆ ತಾಯಂದಿರು ಪಾಠ ಹೇಳಬೇಕು. ಆದರೆ ಸ್ತ್ರೀಯರಿಗೆ ಸಂಸ್ಕೃತ ಜ್ಞಾನ ಇಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು ಇವರೆಲ್ಲ ಶಾಸ್ತ್ರ ಅಧ್ಯಯನ ಮಾಡಿದವರು ಊರೂರುಗಳಿಗೆ ಹೋಗಿ ಎಲ್ಲ ಕಡೆ ಉಪನ್ಯಾಸವನ್ನು ಸಂಸ್ಕೃತದಲ್ಲಿ ಮಾಡಿ ಈ ಥರ ಪ್ರಚಾರ ಮಾಡ್ತಾ ಹೋದರೆ ಶಾಸ್ತ್ರ ಎಲ್ಲಿಂದ ಉಳಿಲಿಕ್ಕೆ ಸಾಧ್ಯ? ಈ ಆಲೋಚನೆ ಮಾಡ್ತಾರವರು. ಆಲೋಚನೆ ಮಾಡಿ ಅವರು ತೀರ್ಮಾನ ಮಾಡ್ತಾರೆ, ನಮ್ಮ ಪ್ರಾಕೃತ ಭಾಷೆಯಲ್ಲಿಯೇನೇ ಭಗವಂತನ ತತ್ವಜ್ಞಾನವನ್ನು ತಿಳಿಸ್ತಕ್ಕಂಥ ಕೆಲಸ ನಡಿಬೇಕು. ನಮ್ಮ ಪ್ರಾಕೃತ ಭಾಷೆಯಲ್ಲೇ ನಡಿಬೇಕು. ಅದು ನಡೆದು ಅದರ ಮೂಲಕವೇ ಎಲ್ಲ ಕಡೆಯಲ್ಲಿಯೂ ಕೂಡ ಹರಿಸರ್ವೋತ್ತಮತ್ವ ಪ್ರಚಾರ ಎಲ್ಲ ಕಡೆ ನಡಿಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ತೀರ್ಮಾನವನ್ನು ಮಾಡಿದ ಮೇಲೆ ಅವರು ಶ್ರೀಪಾದರಾಜರು ತಾವು ಪದ್ಯಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಶ್ರೀಮದ್ ನೆನ್ನೆ ದಿವಸ ನೋಡಿದ್ವಿ ಅದನ್ನು. ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಅದಕ್ಕೆ ಬುನಾದಿ ಹಾಕಿಕೊಟ್ಟಿದ್ದು. ಆಮೇಲೆ ನರಹರಿ ತೀರ್ಥರು ತಾವೂ ಕೂಡ ಏನು ಮಾಡ್ತಾರೆ, ಆ ದಾಸ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಆಮೇಲೆ ಆ ಪರಂಪರೆಗೆ ಇನ್ನೊಂದು ಬಹಳ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟವರು ಶ್ರೀಪಾದರಾಜರು. ಅವರು ಬೇಕಾದಷ್ಟು ಪದ್ಯಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಪದ್ಯಗಳನ್ನು ರಚನೆ ಮಾಡಿ 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 ಅವರ ದೊಡ್ಡ ಕರ್ತವ್ಯ ಏನು ಅಂದರೆ ಅದನ್ನು ಮನೆ ಮನೆಗಳಲ್ಲಿ ಎಲ್ಲರೂ ಹಾಡಬೇಕು. ಸ್ವತಃ ಶ್ರೀಪಾದರಾಜರು ಪೂಜೆ ಆದ ಮೇಲೆ ತಾವು ರಚನೆ ಮಾಡಿದ ಪದ್ಯಗಳನ್ನು ತಾವು ಹಾಡಬೇಕು. ಅಲ್ಲಿ ಬಂದು ಪೂಜೆಗೆ ಕುಳಿತವರಿಗೆಲ್ಲ ಅದನ್ನು ಹೇಳ್ಕೊಡ್ಬೇಕು, ಅವ್ರು ಹಾಡಬೇಕು. ಈ ಥರ ದಾಸರ ಪದಗಳನ್ನು ರಚನೆ ಮಾಡಿ ಆ ಪದ್ಯಗಳಲ್ಲಿಯೇ ಭಗವಂತನ ತತ್ವಜ್ಞಾನವನ್ನು ತುಂಬಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟೋ ಜನ ಏನು ತಿಳ್ಕೊಳ್ತಾರೆ, ಶ್ರೀಪಾದರಾಜರು ದಾಸರ ಪದಗಳನ್ನು ರಚನೆ ಮಾಡಿಕೊಂಡು ಕೂತ್ಕೊಂಡ್ರು, ಅವರಿಗೆ ಶಾಸ್ತ್ರಜ್ಞಾನ ಇರಲಿಲ್ಲ. ಶ್ರೀಪಾದರಾಜರಿಗೆ ಶಾಸ್ತ್ರಜ್ಞಾನ ಇರಲಿಲ್ಲ. ದಾಸರ ಪದಗಳನ್ನು ಹೇಳೋದು, ಭಾಗವತದ ಉಪನ್ಯಾಸವನ್ನು ಮಾಡೋದು, ಭಾಗವತದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸೋದು, ಈ ಥರವೇ ಹೊರಟೋದು ಬಿಟ್ಟರೆ ಶ್ರೀಪಾದರಾಜರಿಗೆ ತತ್ವಜ್ಞಾನ ಗೊತ್ತಿರಲಿಲ್ಲ ಅಂತ ಅಪಾರ್ಥ ಮಾಡಿಕೊಳ್ತಾರೆ. ಅದಕ್ಕೆ ಒಂದು ಕಥೆ ಅವರ ಚರಿತ್ರೆಯಲ್ಲಿ ಬರುತ್ತೆ. ಕಾಶಿಗೆ ಶ್ರೀಪಾದರಾಜರು ಒಂದು ಸತಿ ಹೋಗ್ತಾರೆ, ಕಾಶಿ ಯಾತ್ರೆಗೆ ಅಂತ ತೀರ್ಮಾನ ಮಾಡಿ ಕಾಶಿ ಯಾತ್ರೆಗೆ ಬದರಿ ಯಾತ್ರೆಗೆ ಅಂತ ಹೋದಾಗ ಕಾಶಿಗೆ ಹೋಗ್ತಾರೆ ಶ್ರೀಪಾದರಾಜರು. ಕಾಶಿಗೆ ಹೋದಾಗ ಅಲ್ಲಿ ಭಾಗವತದ ಉಪನ್ಯಾಸ ಮಾಡ್ತಿರ್ತಾರೆ ಶ್ರೀಪಾದರಾಜ. ಭಾಗವತದ ಉಪನ್ಯಾಸ ಮಾಡೋದು, ಯಥಾಪ್ರಕಾರ ಪೂಜೆ ಮಾಡೋದು, ಪೂಜೆ ಮಾಡಿದ ಮೇಲೆ ಅದೇ ಒಂದು ಸಂಪ್ರದಾಯ ಮಾಡಿಡ್ತಾರೆ ಅವರು. ಪೂಜೆ ಆದ ನಂತರ ಅವರೇ ಪದ್ಯಗಳನ್ನು ರಚನೆ ಮಾಡೋದು, ಹಾಡುಗಳನ್ನು ರಚನೆ ಮಾಡೋದು, ತಾವೇ ಹಾಡೋದು, ದೇವರ ಮುಂದೆ ಅದನ್ನು ಕುಣಿದು ಕುಪ್ಪಳಿಸೋದು. ಹೀಗೆ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡ್ತಿರ್ತಾರೆ. ಕಾಶಿಯಲ್ಲಿದ್ದ ಎಲ್ಲ ವಿದ್ವಾಂಸರು ಹೇಳ್ತಾರೆ, ಅಲ್ಲ ಇವರು ಭಾಗವತ ಉಪನ್ಯಾಸ ಮಾಡಿ ಅವರ ಪ್ರಾಕೃತ ಭಾಷೆಯಲ್ಲಿ ಶಾಸ್ತ್ರವನ್ನು ಹೇಳ್ತಾ ಇದ್ದರೆ ಅವ್ರಿಗೆ ಶಾಸ್ತ್ರಜ್ಞಾನ ಗೊತ್ತಿದೆ ಅನ್ಲಿಕ್ಕೆ ಏನು, ಇಂಥವ್ರ ಹತ್ರ ಏನು ವಾದ ಮಾಡೋದು ಅಂತ. ಶ್ರೀಪಾದರಾಜರು ಹೇಳ್ತಾರೆ, ನೀವೆಲ್ಲ ವಾದ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನನ್ನ ಹತ್ರ ವಾದ ಮಾಡಬೇಕು ಅಂತ ಬನ್ನಿ. ಬರಬೇಕಾದ್ರೆ ಕಾಶಿಯ ರಾಜ ಏನಿದ್ದಾನಲ್ಲ ಅವನನ್ನು ಕರ್ಕೊಂಡು ಬನ್ನಿ. ಮಧ್ಯಸ್ಥಿಕೆಗೆ ಒಬ್ಬ ಬೇಕು. ನಾವೆಲ್ಲ ವಾದ ಮಾಡಿ ಒಂದು ಅಂಶ ತೀರ್ಮಾನ ಆಗಬೇಕಾಗಿದ್ದರೆ ಇಬ್ಬರು ಕೂತ್ಕೊಂಡು ತೀರ್ಮಾನ ಮಾಡಿದಾಗ ಹೌದು ಇವರು ಹೇಳೋದು ಸರಿ ಅಂತ ಹೇಳಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಆ ಮಧ್ಯಸ್ಥಿಕೆಗೆ ಮತ್ತಾರನ್ನು ಕರ್ಕೊಂಡು ಬರಬೇಡಿ, ನಿಮ್ಮ ರಾಜರನ್ನೇ ಕರ್ಕೊಂಡು ಬನ್ನಿ, ಕಾಶಿಯ ರಾಜರನ್ನು. ಕಾಶಿ ಇವತ್ತಿಗಲ್ಲ ಅವಾಗಿನಿಂದಲೂ ವಿದ್ವಾಂಸರ ತಾಣ. ಅಲ್ಲಿ ಸರಸ್ವತಿ ನೆಲೆಸಿಬಿಟ್ಟಿದ್ದಾಳೆ, ಎಲ್ಲರೂ ಕೂಡ ವಿದ್ವಾಂಸರೇ. ಅಂಥ ಕಾಶಿಯಲ್ಲಿ ಹೋಗಿ ಬೇಕಾದಷ್ಟು ಜನ ಪಂಡಿತರು ನೀವೆಲ್ಲರೂ ಬನ್ನಿ ಅಂತ ಹೇಳ್ತಾರೆ. ಬಂದು ಶ್ರೀಪಾದರಾಜರು ಒಂದು ಕಡೆ, ಕಾಶಿಯ ವಿದ್ವಾಂಸರೆಲ್ಲ ಒಂದು ಕಡೆ. ಕಾಶಿಯ ರಾಜ ಶ್ರೀಪಾದರಾಜರ ತೇಜಸ್ಸಿಗೇನೆ ಬೆರಗಾಗೋಗಿರ್ತಾನೆ. ಅವನು ಬಂದು ನಾನು ಕುತ್ಕೊಳ್ತೀನಿ ಅಂತ ಕೈ ಮುಗಿದು ಕೂತಿರ್ತಾನೆ ಕಾಶಿಯ ರಾಜ. ವಾಕ್ಯಾರ್ಥ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ಮೇಲೆ ಹರಿಸರ್ವೋತ್ತಮತ್ವವನ್ನು ಇದ್ಯಾವುದೇ ಭಾಗವತಾದಿ ಗ್ರಂಥಗಳಲ್ಲ, ಅದನ್ನು ಬಿಟ್ಟು ಏನು ಜೈತೀರ್ಥಾದಿ ದೊಡ್ಡ ದೊಡ್ಡ ಜ್ಞಾನಿಗಳು ನಮಗೇನು ಸುಧಾದಿ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಅದನ್ನು ಇಟ್ಟುಕೊಂಡು ಅದರ ಮೂಲಕ ಆಚಾರ್ಯರ ಭಾಷ್ಯ ಬ್ರಹ್ಮಸೂತ್ರ ಇದನ್ನು ಇಟ್ಕೊಂಡೇ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ತೋರಿಸ್ತಾರೆ ಶ್ರೀಪಾದರಾಜ.
ಎಲ್ಲ ಕಾಶಿಯ ವಿದ್ವಾಂಸರು ಬೆರಗಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಾವು ಅಪಾರ್ಥ ಮಾಡ್ಕೊಂಡಿದ್ವಿ, ಯಾರೋ ಉಪನ್ಯಾಸ ಮಾಡ್ತಾರೆ, ಭಾಗವತ ಪುರಾಣ ಹೇಳ್ತಾರೆ ಅಂದರೆ ಅವರೇ ಅಷ್ಟಕ್ಕೆ ಸೀಮಿತ ಹೊರತು ಶಾಸ್ತ್ರಜ್ಞಾನ ಇಲ್ಲ ಅನ್ನುವ ಭಾವನೆ ನಮ್ಮಲ್ಲಿತ್ತು. ಅದನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದಾಕಿದ್ದೀರಾ. ನಿಮ್ಮ ಹೆಸರಿಗೆ ತಕ್ಕ ಹಾಗೆ ನೀವು ಶ್ರೀಪಾದರಾಜರೇನೇ ಅಂತ ಒಂದೇ ಕಂಠದಿಂದ ಅವರೆಲ್ಲ ಹೊಗಳಿ ಅಲ್ಲಿ ನಮಸ್ಕಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಕಾಶಿಯ ರಾಜ ತಾನು ನಮಸ್ಕಾರ ಮಾಡ್ತಾನೆ. ಎಂಥ ಪಾಂಡಿತ್ಯ ನಿಮ್ಮದು ಅಂತ. ಇದು ಶ್ರೀಪಾದರಾಜರ ಪಾಂಡಿತ್ಯವನ್ನು ನಮಗೆ ತೋರಿಸಿಕೊಡುತ್ತೆ. ಅಂಥ ಪಾಂಡಿತ್ಯ. ಎಲ್ಲ ಸಂಚಾರ ಮುಗಿಸಿಕೊಂಡು ಬಂದು ಪಾಂಡಿತ್ಯ ಇಲ್ಲದೆ ಪದ್ಯಗಳನ್ನು ರಚನೆ ಮಾಡಿದವರಲ್ಲ ಅವರು. ಮಧ್ವನಾಮ ನೋಡಿದ್ರೇ ಅರ್ಥ ಆಗತ್ತೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ. ಅಲ್ಲಿ ಸಂಚಾರವನ್ನೆಲ್ಲ ಮುಗಿಸಿಕೊಂಡು ವಾಪಸ್ ಮುಳುಬಾಗಿಲಿಗೆ ಬರ್ತಾರೆ, ಅವರ ಕಾರ್ಯಕ್ಷೇತ್ರ. ಅಲ್ಲಿಗೆ ಬಂದಾಗ ಎಷ್ಟೋ ಜನ ಬಡ ಬ್ರಾಹ್ಮಣರು ಅವರೆಲ್ಲ ಬಂದು ಶ್ರೀಪಾದರಾಜರ ಹತ್ರ ಕೇಳ್ಕೊಳ್ತಾರಂತೆ, ನೀವೇನೋ ಬದರಿ ಯಾತ್ರೆ ಕಾಶಿ ಯಾತ್ರೆ ಎಲ್ಲ ಹೋಗಿ ಬಂದ್ರಿ, ಗಂಗಾ ಸ್ನಾನ ಮಾಡಿದ್ರಿ, ಬೇಕಾದ ಜನನ ಕರ್ಕೊಂಡು ಹೋದ್ರಿ, ಸಂತೋಷ. ನಾವು ಹೇಗೆ ಬರಬೇಕು ಸ್ವಾಮಿ? ನಮಗೆ ಬರಲಿಕ್ಕಾಗೋದಿಲ್ಲ. ಜೀವನದಲ್ಲಿ ನಾವೆಲ್ಲ ಕಾವೇರಿ ಸ್ನಾನವನ್ನು ಮಾಡುವ ಶಕ್ತಿ ನಮ್ಮ ಹತ್ರ ಇಲ್ಲ. ಅಲ್ಲಿಗೆ ಹೋಗಬೇಕಾಗಿದ್ದರೆ ಅದಕ್ಕೆ ಖರ್ಚು ಮಾಡುವ ಹಣ ಅದು ನಮ್ಮ ಹತ್ರ ಇಲ್ಲ. ಇನ್ನು ಗಂಗಾ ಸ್ನಾನಕ್ಕೆ ಹೋಗೋದು, ಹರಿದ್ವಾರಕ್ಕೆ ಹೋಗೋದು ಅಂದರೆ ಎಲ್ಲಿಂದ ಸಾಧ್ಯ? ಆದರೆ ನಮಗೆಲ್ಲ ಆಸೆ. ನಮ್ಮ ಜೀವನದಲ್ಲಿ ಗಂಗಾ ಸ್ನಾನ ಮಾಡಿದರೆ ಗಂಗೆಗೆ ಅಂಥ ಮಹತ್ವ ಇದೆ. ಆದ್ದರಿಂದ ಒಂದು ಬಾರಿ ಜೀವನದಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಆಸೆ ಇದೆ. ನೀವು ಯಾತ್ರೆ ಮುಗಿಸ್ಕೊಂಡು ಬಂದು ಆಗೋಗಿದೆ, ನಮಗೂ ಗಂಗಾ ಸ್ನಾನ ಮಾಡಬೇಕು ಅಂತ ಆಸೆ. ಏನು ಮಾಡಬೇಕು ಅಂತ ಶ್ರೀಪಾದರಾಜರನ್ನು ಕೇಳ್ತಾರಂತೆ. ಶ್ರೀಪಾದರಾಜರಿಗೂ ಸರಿ ಅನ್ಸುತ್ತೆ, ಇಷ್ಟು ಜನ ಇದ್ದಾರೆ, ಇವರನ್ನೆಲ್ಲ ಕರ್ಕೊಂಡು ಪ್ರಯಾಣ ಮಾಡೋದು ಅಂದರೆ ಆವಾಗೆಲ್ಲ ರೈಲು ಬಸ್ಸು ಇಂಥ ವ್ಯವಸ್ಥೆಗಳಿಲ್ಲ. ಯಾರೇ ಹೋಗಬೇಕಾಗಿದ್ದರೂ ಪಲ್ಲಕ್ಕಿಗಳಲ್ಲಿ ಕುದುರೆಗಳಲ್ಲಿ ಹೋಗಬೇಕು. ಇಷ್ಟು ನೂರಾರು ಜನನನ್ನು ಕುದುರೆಗಳಲ್ಲಿ ವ್ಯವಸ್ಥೆ ಮಾಡಿ ಗಂಗಾ ನದಿಯ ತನಕ ಕರ್ಕೊಂಡು ಹೋಗೋದು ಅದು ಅಸಾಧ್ಯ. ಶ್ರೀಪಾದರಾಜರು ಆಲೋಚನೆ ಮಾಡಿ ಹೇಳ್ತಾರೆ, ಒಂದು ಕೆಲಸ ಮಾಡಿ, ನಾಳೆ ಎಲ್ಲ ನರಸಿಂಹ ತೀರ್ಥದ ಹತ್ರ ಬನ್ನಿ, ನಾನು ನಿಮಗೆ ಗಂಗಾ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾರೆ.